ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ನಿನ್ನೆ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಮೂಡ ಹಗರಣದಲ್ಲಿ ಅವರು ಏನು ಅಕ್ರಮವಾಗಿ 14 ಸೈಟ್ ತಗೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಅದರ ಬಗ್ಗೆ ತನಿಖೆಗೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮಲ್ಲಿ ಬೀದರ್ ನಗರದ ಬಿಜೆಪಿ ಹಿರಿಯ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಏನು ಸರ್ ಬಿಜೆಪಿಯವರು ಆರೋಪ ಮಾಡ್ತಿದ್ರು ಇಷ್ಟು ದಿನ ಅಂತ ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾ ಇದ್ರು. ಆದರೆ ಈಗ ಹೈಕೋರ್ಟ್ ಕೂಡ ತನಿಖೆಗೆ ಅವಕಾಶ ಕೊಟ್ಟಿದೆ. ಈ ರಾಜ್ಯದಲ್ಲಿ ಒಂದು ವಿಷಯವನ್ನು ಹೇಳ್ಬೋದು. ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ಹೋರಾಟವನ್ನು ಮಾಡಿ ಮೂಡ ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಶಾಮೀಲಾಗಿದೆ, ನೇರವಾಗಿ ಅಧಿಕಾರದ ದುರ್ಬಳಕೆಯಾಗಿದೆ. ಅದಕ್ಕೋಸ್ಕರ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹೋರಾಟ ಆಗಿತ್ತು. ಆ ಹೋರಾಟದ ಫಲವಾಗಿ ಇವತ್ತು ಮಾನ್ಯ ರಾಜ್ಯದ ಗೌರವಾನ್ವಿತ ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಸಲುವಾಗಿ ಅನುಮತಿಯನ್ನು ಕೊಟ್ಟಿದ್ದರು. ಅಂದರೆ ಇದರ ಹಿಂದೆ ಏನಾಗಿದೆ, ಯಾವ ರೀತಿ ಹಗರಣ ಆಗಿದೆ, ಇದರ ತನಿಖೆ ಮಾಡಬಹುದು ಅನ್ನುವಂತಹ ಅನುಮತಿಯನ್ನು ಮಾನ್ಯ ಗವರ್ನರ್ ಕೊಟ್ಟಿದ್ದರು. ಆದರೆ ಮುಖ್ಯಮಂತ್ರಿಗಳು ಅದನ್ನು ವಿರೋಧಿಸಿ ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ರು. ಮಾನ್ಯ ಉಚ್ಚ ನ್ಯಾಯಾಲಯ ಮುಖ್ಯಮಂತ್ರಿಗಳ ವಾದಗಳನ್ನು ಆಲಿಸಿ ಗವರ್ನರ್ ಅವರು ಕೊಟ್ಟಿದಂತಹ ಆದೇಶದ ಸಂಪೂರ್ಣ ಮಾಹಿತಿಯನ್ನು ಪಡೆದು ಇವತ್ತು ಐತಿಹಾಸಿಕ ತೀರ್ಪನ್ನು ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿದೆ. ಅಂದರೆ ಗವರ್ನರ್ ಅವರು ಕೊಟ್ಟಿದಂತಹ ಪ್ರಾಸಿಕ್ಯೂಷನ್ ಪರ್ಮಿಷನ್ ಈಸ್ ರೈಟ್. ಅಲ್ಲಿ ಹಗರಣ ಆಗಿರೋದು ತನಿಖೆ ಆಗಬೇಕನ್ನುವಂತಹ ಗವರ್ನರ್ ಅವರ ಏನು ಆದೇಶ ಇದೆ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಅರ್ಜಿಯನ್ನು ವಜಾ ಮಾಡಿದೆ. ಇವತ್ತು ನ್ಯಾಯಕ್ಕೆ ಸಂದಂಥ ಜಯವಾಗಿದೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಈ ದೇಶ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಆಧಾರ ಮೇಲೆ ನಡೀತದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಕಾನೂನನ್ನು ಪಾಲಿಸ್ತೇನೆ, ನಾನು ವೈಟ್ ಕಾಲರ್, ನನ್ನ ಇದ್ರ ಮೇಲೆ ಬಟ್ಟೆ ಮೇಲೆ ಏನು ಒಂದು ಡಾಟ್ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ನೇರವಾಗಿ ಅವರ ಮೇಲೇ ಆರೋಪ ಬಂದಿದೆ. ನ್ಯಾಯಾಲಯ ಕೂಡ ಆದೇಶ ಕೊಟ್ಟಿದೆ. ಅದಕ್ಕೋಸ್ಕರ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಆದೇಶ ಬಂದ ತಕ್ಷಣವೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗಿತ್ತು. ಆದರೂ ಕೂಡ ಇನ್ನೂ ಕೂಡ ನಾನು ಸಾಚ ಅನ್ನುವಂಥ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಸಮರ್ಥನೆ ಮಾಡ್ತಿದ್ದಾರೆ. 17(c) ಒಳಗಡೆ ಅಷ್ಟೇ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತನಿಖೆಗೆ ಅವಕಾಶ. ಯಾವುದೇ ತನಿಖೆ ಆಗಲಿ, ಈ ರಾಜ್ಯ ನಡೆಸುವಂಥ ಮುಖ್ಯಮಂತ್ರಿಗಳ ಮೇಲೆ ಹಗರಣದ ತನಿಖೆ ಬಂದಾಗ ಅದಕ್ಕೆ ಗೌರವವನ್ನು ಕೊಟ್ಟು ರಾಜೀನಾಮೆ ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು. ಅದು ತನಿಖೆ ಆಗಿಲ್ಲ, ಇದು ತನಿಖೆ ಆಗಿಲ್ಲ ಅಂತೇಳಿ ಅದನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಹಗರಣ ಆಗಿದೆ ಅನ್ನುವಂಥದ್ದು ಸಾಬೀತು ತನಿಖೆ ಆಗಲಿ. ಹಿಂದೆ ಆದಾಗ ಕೂಡ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಸ್ಪಂದನೆಯನ್ನು ಮಾಡಿದರು. ಯಾಕೆ ಸಿದ್ದರಾಮಯ್ಯ ಸಾಹೇಬರು ಸಿಟ್ಟಿಗೆ ಅಂಟ್ಕೊಂಡು ಕೂತಿದ್ದಾರೆ? ತನಿಖೆಗೆ ಸ್ಪಂದಿಸಬೇಕಲ್ಲ. ಹೌದು, ರಾಜೀನಾಮೆ ಕೊಡಲಿ, ತನಿಖೆ ಆಗಲಿ, ಅವ್ರು ಸಾಧ್ಯ ಇದ್ರೆ ಮತ್ತೆ ವಾಪಸ್ ಮುಖ್ಯಮಂತ್ರಿ ಆಗಲಿ. ಅದು ಇವತ್ತು ಗವರ್ನರ್ ಕೊಟ್ಟಿದ್ದು, ಹೈಕೋರ್ಟ್ ಆದೇಶ ಕೊಟ್ಟಿದ್ದು, ಅದನ್ನು ಪಾಲಿಸಬೇಕಂತೇಳಿ ನಾನು ಹೇಳಿಕೆ ಬಯಸ್ತೇನೆ. ನಿಶ್ಚಿತವಾಗಿ ಅವರು ರಾಜೀನಾಮೆ ಕೊಡದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಯಾವುದೇ ಕಾರಣಕ್ಕೆ ಸಂವಿಧಾನದ ಪಾಲನೆ ಆಗಬೇಕು, ಕಾನೂನಿನ ಪಾಲನೆ ಆಗಬೇಕು, ಆ ನಿಟ್ಟಿನಲ್ಲಿ ಬಿಜೆಪಿ ಹೋರಾಟವನ್ನು ಮಾಡ್ತೀವಿ ಅಂತ.